ನಮಸ್ಕಾರ ಎಲ್ಲರಿಗೂ. ನೋಡಿ, ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು ಏನು ಅಂತಂದರೆ, ದಿನನಿತ್ಯ ಹೊಸ ಹೊಸ ಕಾಯಿಲೆಗಳು ಹುಟ್ಕೊಳ್ತಾನೇ ಇದೆ. ಹೊಸ ಹೊಸ ಮಾರಕ ರೋಗಗಳು ಬರ್ತಾನೇ ಇದೆ. ನೀರಿಂದ ಆಗಿರಬಹುದು, ಆಹಾರದಿಂದ ಆಗಿರಬಹುದು, ಅಥವಾ ಸೋಂಕು ರೋಗಗಳಾಗಿರಬಹುದು. ಚಿಕ್ಕ ಮಕ್ಕಳನ್ನೂ ಬಿಡ್ತಾ ಇಲ್ಲ, ದೊಡ್ಡವ್ರಿಗೂ ಬಿಡ್ತಾ ಇಲ್ಲ. ಆದರೆ ಒಂದೇ ನಾನು ಹೇಳೋದು ಅಂತಂದರೆ, ಏನೇ ಇರಲಿ ಏನೇ ಬರಲಿ, ಭಗವಂತ ನಿನ್ನ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ಬೇಕು ಅಷ್ಟೇ. ಭಗವಂತನ ಮೊರೆ ಹೋದವರು ಯಾರೂ ಇವತ್ತಿನವರೆಗೂ ನಷ್ಟದಲ್ಲಿಲ್ಲ. ಭಗವಂತ ಯಾವತ್ತೂ ಕೈ ಹಿಡಿದು ಎತ್ತುತ್ತಾನೆ. ಅವನಿಗೆ ತನಗಾಗಿ ಖುದ್ದಾಗಿ ಬರೋಕ್ಕಾಗೋದಿಲ್ಲ ಅಂತ ಯಾವುದೋ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಭಗವಂತ. ಅದಕ್ಕೆ ಇರುವಷ್ಟು ದಿವಸ ಚೆನ್ನಾಗಿಡಪ್ಪ, ಆರೋಗ್ಯದಿಂದ ಇಡು ತಂದೆ ಅಂತ ಕೇಳಿಕೊಂಡು ಭಗವಂತನಿಗೆ ಶರಣ ಹೋಗೋದು ಒಳ್ಳೆಯದು. ಅದಕ್ಕಾಗಿ ನಾನು ಇವತ್ತು ನಿಮಗೆ ಆರೋಗ್ಯಕ್ಕಾಗಿ ಒಂದು ಚಿಕ್ಕದ ರಂಗೋಲಿ ಇದೆ. ದಿನನಿತ್ಯನೂ ಆ ರಂಗೋಲಿ ಹಾಕಿ, ಅದಕ್ಕಾಗಿ ಒಂದು ಮಂತ್ರ ಇದೆ. ಆ ಮಂತ್ರನೂ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಎಂಡಿಗೆ. ಓಕೆ, ಆ ಮಂತ್ರ ದಿನನಿತ್ಯ ರಂಗೋಲಿ ಹಾಕಿ ಒಂದು ಮಾಲೆ ಜಪ ದಿನನಿತ್ಯ ಮಾಡಬೇಕು. ಇದರಿಂದ ನೀವೇ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಆಗತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ಎಷ್ಟು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಮತ್ತು ಆರೋಗ್ಯದಿಂದ ಇದ್ದವರು ಇನ್ನೂ ಆರೋಗ್ಯ ಹೆಚ್ಚಾಗತ್ತೆ ಅಂತ ಗೊತ್ತಾಗತ್ತೆ. ನೀವು ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ. ಬನ್ನಿ, ಈಗ ರಂಗೋಲಿ ತೋರಿಸ್ಕೊಡ್ತೀನಿ. ಇದೆ ಈ ಥರ ಫಸ್ಟು ಒಂದು ಲೈನ್ ಎಳ್ಕೊಳ್ಬೇಕು. ಲೈನ್ ಎಳ್ಕೊಂಡು ಅದಕ್ಕೆ ಈ ಥರ 5 ಗುಡ್ಡದ ರೀತಿಯಲ್ಲಿ ಹೀಗೆ ಹಾಕಬೇಕು. ಅದ್ರ ಮೇಲ್ಗಡೆ ಈ ಥರ ರೌಂಡಾಗಿ ಹಾಕ್ತಾ ಬರಬೇಕು. ಈ ಥರ ರೌಂಡಾಗಿ ಹಾಕ್ತಾ ಬರಬೇಕು. ಇದು ನನ್ನ ತಾಯಿ ನನಗೆ ಹೇಳಿಕೊಟ್ಟಿದ್ದು. ಕೆಳಗಡೆ ಶ್ರೀಂ ಅಂತ ನೀವು ಎದರಲ್ಲೂ ಬರಿಬಹುದು. ಕನ್ನಡದಲ್ಲಿ ಬರಿಬಹುದು, ಹಿಂದಿಯಲ್ಲಿ ಬರಿಬಹುದು, ಎದರಲ್ಲಿ ಕೂಡ ಬೇಕಾದರೂ ಬರಿಬಹುದು. ಈ ಥರ ಬರೆದಾದ್ಮೇಲೆ ಒಂದು ಅರಿಶಿನ ಕುಂಕುಮ ಎಲ್ಲ ಹಾಕಿ ಒಂದು ಮಾಲೆ ಜಪ ಮಾಡಬೇಕು. ಅದು ಯಾವ ಮಂತ್ರ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನಂತೆ. ಈ ವಿಡಿಯೋ ಎಂಡದಲ್ಲಿ ನಾನು ಅದನ್ನು ಹಾಕಿರ್ತೇನೆ ನಿಮಗೆ. ಈ ಥರ ರಂಗೋಲಿ ಹಾಕಬೇಕು ನೋಡಿ.